ಸ್ವಾಗತ. ಗೃಹ ಇಲಾಖೆಯಲ್ಲಿ ಸಾವಿರ ಸಮಸ್ಯೆಗಳಿದಾವೆ, ಸರಿ ಮಾಡುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ, ಅದನ್ನು ಸರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಗೃಹ ಸಚಿವರು. ಅದರ ಮಧ್ಯದಲ್ಲಿ ಇದು ಯಾಕೆ ಬೇಕಿತ್ತು? ಅದು ಒಂದು ಕಾನೂನು ಪಾಲನೆ ಅಲ್ವಾ? ಯಾವ ರೀತಿ ಅದು ಗೃಹ ಸಚಿವರದ ಹೊಣೆಗಾರಿಕೆ ಏನಂದ್ರೆ, ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿರ್ತಕ್ಕಂತಹ ಒಂದು ಸಂಸ್ಥೆ ಒಂದು ರಹಸ್ಯವಾಗಿ ಗುಪ್ತವಾಗಿ ಎಲ್ಲೋ ಕಾಣೆಯಾಗಿ ಕೆಲಸ ಮಾಡುತ್ತೆ. ನಮ್ಗೆ ಸಾವಿರಾರು ಜನ ಪಥಸಂಚಲನಕ್ಕೆ ಬರ್ತಾರೆ, ಸಾವಿರಾರು ಜನ ನಮ್ಮ ಪದಾಧಿಕಾರಿಗಳಿದ್ದಾರೆ, ಅತ್ಯಂತ ಬೃಹತ್ ಸಂಸ್ಥೆ, ನಮ್ದು ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡೋ ಸಂಸ್ಥೆ ಅಂತ ಹೇಳುತ್ತೆ. ಬಿಜೆಪಿಗೆ ಪ್ರಚಾರ ಮಾಡ್ತಾ ಇರ್ತಾರೆ ಅವ್ರ ಕಚೇರಿ ಕಾರ್ಯಕರ್ತರೆಲ್ಲ. ಅವ್ರು ಯಾರು, ಎಷ್ಟು ಜನ? ಯಾಕಂದ್ರೆ ಒಂದು ದೊಡ್ಡ ಸಂಸ್ಥೆ ಆದಮೇಲೆ ಅದಕ್ಕೆ ಒಂದು ಹೊಣೆಗಾರಿಕೆ, ಒಂದು ಪಾರದರ್ಶಕತೆ ಬೇಕಲ್ಲ. ನೀವು ಯಾರು, ಎಲ್ಲಿದ್ದೀವಿ, ಏನು ಮೆಂಬರ್ ಇದ್ದಾರೆ, ಏನು ನಿಮ್ಮ ಆರ್ಥಿಕ ಚಟುವಟಿಕೆಗಳೇನು, ನಿಮಗೆ ಮೂಲ ಏನು, ನೀವು ನೋಂದಣಿ ಆಗಿದ್ದೀರಾ, ನಿಮ್ಮ ಯಾರು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ನಿಮ್ಮ ಆದಾಯದ ಮೂಲ ಏನು, ಇವೆಲ್ಲ ತಿಳ್ಕೊಬೇಕಾದಂತ ಅಗತ್ಯ ಇದೆ. ಯಾಕಂದ್ರೆ ಕಾನೂನಿಂದ ದೊಡ್ಡವರು ಯಾರೂ ಇಲ್ಲ, ಸಂವಿಧಾನದಿಂದ ದೊಡ್ಡವರು ಯಾರೂ ಇಲ್ಲ. ಅದು ಯಾವ ಧರ್ಮದ ಸಂಘಟನೆ ಆಗಲಿ, ಯಾವ ಇಂಡಿವಿಜುವಲ್ ವ್ಯಕ್ತಿ ಆಗಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಹಾಗಾಗಿ ಇದನ್ನ ಮಾನ್ಯ ಪಕ್ಕದಲ್ಲೇ ಲೀಗಲ್ ಎಕ್ಸ್ಪರ್ಟ್ ಇದ್ದಾರೆ, ಅವ್ರನ್ನ ಕೇಳಿದೆ, ನೀವು ಬರೋದಕ್ಕಿಂತ ಮೊದಲೇ ಕೇಳಿದೆ. ಕರೆಕ್ಟ್. ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾ ಒಂದು ಸಾಂಸ್ಕೃತಿಕ ಸಂಘಟನೆ? ಸರಿ, ಇಲ್ಲ, ವೆರಿ ನೈಸ್. ಕಾನೂನು ಪ್ರಕಾರ ಅಗತ್ಯ ಇಲ್ಲ, ಮಾಡಬೇಕಾದಂತ ಅಗತ್ಯ ಇಲ್ಲ. ಸರಿ, ಆಯ್ತು, ನಾನು ಅದನ್ನ ಅವ್ರ ಮಾತನ್ನ ಒಪ್ಕೊಳ್ಳೋಣ. ನಿಮ್ಗೆ ಆರ್ಥಿಕ ಮೂಲ ಯಾವುದು? ನೀವು ಎಲ್ಲಿ ದೇಣಿಗೆ ಪಡ್ಕೊತಾ ಇದ್ದೀರಿ? ಅದು ಕಾನೂನು ಇಲ್ಲ. ಈಗ ನೀವು ನೋಡ್ತೀರಾ, ಯಾರೋ ಒಂದು ಲಕ್ಷ 2 ಲಕ್ಷ ಕ್ಯಾಶ್ ಇಟ್ಕೊಂಡು ಓಡಾಡಂಗಿಲ್ಲ. ಇವಾಗ ಕಾನೂನು ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾವೆ ಅಂತ. ಒಂದ್ ಕಡೆ ಇನ್ನೊಂದ್ ಕಡೆ ಹವಾಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ಚರ್ಚೆ ಮಾಡಿರ್ತಾರೆ. ನಿಮ್ಮ ಆದಾಯದ ಮೂಲ ಯಾವುದು? ನಿಮ್ಗೆ ಯಾರು ದೇಣಿಗೆ ಕೊಡ್ತಾರೆ? ನೀವು ತೆರಿಗೆ ಪಾವತಿ ಮಾಡ್ತಾ ಇದ್ದೀರಾ? ನಿಮ್ಗೆ ಸದಸ್ಯರು ಯಾರು ಇದ್ದಾರೆ? ಯಾರೋ ಗೋಪ್ಯವಾಗಿ ಯಾರೋ ಬಂದು ಏನೋ ಮಾಡೋದಲ್ಲ, ಆಯ್ತಾ? ಈಗ ನಿನ್ನೆ ಯಾರೋ ಒಬ್ಬ ಆ ಜಿಲ್ಲೆ ಸಂಸ್ಥಾಪಕರಿಗೆ ಕಪಾಳ ಮೋಕ್ಷ ಮಾಡಿದ್ದಾನೆ, ಅವನು RSS ಕಾರ್ಯಕರ್ತ. ಈಗ RSS ಏನ್ ಹೇಳುತ್ತೆ, ನನಗೊಂದು ಸಂಬಂಧ ಇಲ್ಲ ಅಂತ ಹೇಳುತ್ತೆ. ಅವ್ನ ಗಣ ಆ ಥರದ್ದು 1000 ಜನ ಬರ್ತಾರೆ, ನಮಗೊಂದು ಸಂಬಂಧ ಇಲ್ಲ ಅಂತ ಹೇಳುತ್ತೆ. RSS ಧೈರ್ಯ ಇದ್ರೆ ಹೇಳಬೇಕು, ನಾವೇ ಅವ್ನ ತಯಾರಿ ಮಾಡಿ ರೆಡಿ ಮಾಡಿ ಟ್ರೈನಿಂಗ್ ಕೊಟ್ಟು ಕಲ್ಸಿ ಅಂತ ಹೇಳ್ಬೇಕು. ಅದು ಹೇಳಲ್ಲ ಅವರು. ನಾವು ಅದನ್ನ ಅವ್ರಿಗೆ ಮಾಡ್ತಾರೆ, ಡಿಸೋನ್ ಮಾಡ್ತಾರೆ. ಈ ಹೆಂಗೆ ಗೋಡ್ಸಲ್ಲಿ ಡಿಸೋನ್ ಮಾಡಿದ್ರು ಆ ಟೈಮಲ್ಲಿ. ಈಗ ಕಾಂಗ್ರೆಸ್ ಜನತಾ ಪಾರ್ಟಿ ನೀವೇ ತಾನೇ ತಲೆ ಮೇಲೆ ಹೊತ್ಕೊಂಡು ಹೋಗಿ ಕೇಳಿ, ಕಾಂಗ್ರೆಸ್ ಜನತಾ ಪಾರ್ಟಿ ಆತ ಪ್ರಶ್ನೆ ಮಾಡೋದು ಸತ್ಯವಾಗಿದೆ. ಏನು, ನೀವು ವ್ಯಕ್ತಿ ಸತ್ಯವಾಗಿಲ್ಲ. ಕೇಳಿ, ಏನು ವ್ಯಕ್ತಿ ಸರಿ ಇಲ್ಲ. ಸರಿ, ವ್ಯಕ್ತಿ. ಈಗ ಆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ದಂಧೆ ಮಾಡೋದು, ಬಿಜೆಪಿಯವರು ದಂಧೆ ಮಾಡೋದು, ವ್ಯಾಪಾರ ಮಾಡೋದು. ಅವರ ಹೊಣೆಗಾರಿಕೆ ತಗೊಂಡು ರಿಸೈನ್ ಮಾಡಿ ಅಂತ ಕೇಳೋ ಮೂಲಭೂತ ಪ್ರಶ್ನೆ ಅದು. ಅದಕ್ಕೋಗಿ ಅವನು RSS ಆಗ್ಬಿಟ್ಟ. ಈಗ RSS ಆಗ್ಬಿಟ್ಟು ಇಲ್ಲ. ಈಗ ಯಾರು ಅವ್ನು ಕಳಿಸಿದ್ರಲ್ಲ ಅವ್ರು RSS ನಿನ್ನೆ ಹೋಗಿ ಅವ್ರು ಕಳಿಸಿದಾರಲ್ಲ. ಅಭಿಷೇಕ್ ದಿಟ್ಕೆ ಅಲ್ಲ, ನಾನು ಅಭಿಷೇಕ್ ಬಗ್ಗೆ ಮಾತಾಡ್ತಾ ಇಲ್ಲ. ಅವನನ್ನು ಹೊಡೆದಿದ್ದಾರಲ್ಲ ಅವ್ರು RSSನವರು. ಒಬ್ಬರು ಪ್ರಶ್ನೆ ಮಾಡದೆ ಮಹಾ ಅಪರಾಧ ದೇಶಗಳಾಗ್ತದ? ಸತ್ಯವನ್ನು ಹೇಳದೆ ಮಹಾ ಅಪರಾಧ ಆಗ್ತದ? RSSನ ಯಾವ RSS ಚಾಲ್ತಿಗೆ ಬಂದು ಅಸ್ತಿತ್ವಕ್ಕೆ ಬಂತು 100 ವರ್ಷ ಆಯ್ತು. ಸರಿ, ಕಳೆದ ವರ್ಷಕ್ಕೆ 100 ವರ್ಷ ಆಯ್ತು. ಸರಿ, 100 ವರ್ಷದಲ್ಲಿ ಬರೆದಂತ ಪ್ರಶ್ನೆ, ನೀವೇ ಮೇಜರ್ ಟೈಮ್ ಅಲ್ಲಿ ಅಧಿಕಾರದಲ್ಲಿದ್ದೀರಿ. ಸರಿ, ಬರೆದಂತ ಪ್ರಶ್ನೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಉದ್ಭವ ಆಗುತ್ತೆ. ಈಗ ರಿಜಿಸ್ಟ್ರೇಷನ್ ಯಾಕೆ ಮಾಡಲಿಲ್ಲ? ಈ ದೇಣಿಗೆ ಎಲ್ಲಿಂದ ಬರುತ್ತೆ? ಈಗ ಯಾರಿದ್ದಾರೆ ಅದರ ಹಿಂದೆ? ಈಗ ಬರುತ್ತೆ ಆ ಪ್ರಶ್ನೆ ಯಾಕೆ ಅಂತ ಪ್ರಶ್ನೆ. ಈಗ ಒಂದು ಹೇಳ್ತೀನಿ ಕೇಳಿ, RSS ಬ್ಯಾನ್ ಆಗಿತ್ತು. ಮಹಾತ್ಮ ಗಾಂಧಿಯ ಹತ್ಯೆನಲ್ಲಿ ನಿಮ್ಮ ಕೈವಾಡ ಇದೆ ಅಂತೇಳಿ RSS ಬ್ಯಾನ್ ಆಗಿತ್ತು. ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಕೂಡ RSS ಬ್ಯಾನ್ ಆಗಿತ್ತು. ನೋಂದಣಿ ಆಗದಂತ ಸಂಸ್ಥೆಯನ್ನು ಬ್ಯಾನ್ ಮಾಡೋದಕ್ಕಾಗಿ. ಕೇಳಿ, ಅದನ್ನೇ ಹೇಳಲ್ಲ ನೀವು. ಯಾಕಂದ್ರೆ RSS ತಮ್ಮ ಚಟುವಟಿಕೆಗಳು ಬಹಿರಂಗ ಕೆಲವು ಕಡೆ ಕಾಣ್ತಾವಲ್ಲ. ನಾವು ಪಥಸಂಚಲನ ಮಾಡಿದಾಗ ಬರ್ತಾರವೆಲ್ಲ ಗಣವೇಶಧಾರಿಗಳು ಬರ್ತಾರೆ. ನೀವು ಮೊಬಲೈಸ್ ಮಾಡಿದವ್ರು ಯಾರು? ಇದಕ್ಕೆ ಹಣವನ್ನ ಕೊಟ್ಟವ್ರು ಯಾರು? ಇದಕ್ಕೆ ನಿಮ್ಮ ಇದು ಮೂಲ ಏನು? ಯಾರ್ಯಾರು ಮೆಂಬರ್ಗಳಿದ್ದೀರಿ? ಏನು ಮಾಹಿತಿ ಬೇಡ? ಸಾರ್ವಜನಿಕವಾಗಿ ಮಾಹಿತಿ ಬೇಡ ಬೇಕಾ? ಈ ಕಾನೂನಿಗೆ ಗೌರವ ಕೊಡ್ಬೇಕಾ ಬೇಡವಾ? ನೀವು ಹೇಳಿ, ಸಂವಿಧಾನಕ್ಕೆ ಗೌರವ ಕೊಡೋದು ಬೇಡ ಅಂತ ಹೇಳಿ. RSSಗೆ ಮೂಲತಃವಾಗಿ ಸಂವಿಧಾನ ವಿರೋಧ ಇತ್ತು. ಯಾಕಂದ್ರೆ ಈ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ, ಈ ಸಂವಿಧಾನ ಒಪ್ಪಲ್ಲ ಅಂತ RSS ನೇರವಾಗಿ 1947ರಿಂದ 1952 ಅವ್ರು ಪ್ರತಿಪಾದನೆ ಮಾಡ್ತಾನೆ ಇದ್ರು. ನಂಬರ್ 1. ನಂಬರ್ 2, ಈ ತ್ರಿವರ್ಣದಲ್ಲಿ ಏನ್ ಹೇಳೋದಕ್ಕೆ ಹೊರಟಿದ್ದೀರಿ ನಟರಾಜ್ ಬಗ್ಗೆ? RSS ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾ ಇದೆ. ನಾನು ಈಗ ಏನ್ ನಿಮ್ಗೆ ಡೌಟ್ ಏನು? ಅವ್ರು RSS ಏನಾಗಿದೆ ಅಂತ? RSS ಆಗ್ಲಿ ಇನ್ನೊಂದು ಸಂಘಟನೆ ಆಗ್ಲಿ, ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ಒಂದು ಸಂಘಟನೆ, ಒಂದು ಪಕ್ಷ ಎಲ್ಲರೂ ಸೇರಿ ಕಾನೂನಿಗೆ ಗೌರವ ಕೊಡಬೇಕು, ಕಾನೂನಿಗೆ ಮಾಹಿತಿ ಕೊಡಬೇಕು. ನೀವು ಮಾಹಿತಿ ಕೊಡಲ್ಲ, ನಾವು ಗೌಪ್ಯವಾಗಿ ಕೆಲಸ ಮಾಡ್ತೀವಿ ಅನ್ನೋಕ್ಕಾಗೋದಿಲ್ಲ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ರಿಲೆವೆಂಟ್ ಆಗಿದೆ. ಯಾಕಂದ್ರೆ ಬಿಜೆಪಿ ದ ರಿಚೆಸ್ಟ್ ಪಾರ್ಟಿ ಆಫ್ ಇಂಡಿಯಾ. ನಾವು 10,000 ಕೋಟಿ ಅವ್ರ ಖಜಾನೆಯಲ್ಲಿದೆ. RSS ಕೂಡ ಅಷ್ಟೇ ಬೃಹತ್ ಮೊತ್ತದ ಹಣಕಾಸಿನ ವಹಿವಾಟನ್ನ ಮಾಡ್ತಾ ಇದೆ. ಅವರ ಆಸ್ತಿಗಳಿದ್ದಾವೆ ಅಂತೇಳಿ ಮಾಹಿತಿಗಳು ಬರ್ತಾ ಇದೆ. ಅದು ಸತ್ಯವಾಗಿದ್ದರೆ ಅದ್ರ ಮೂಲ ಏನು, ಎಲ್ಲಿಂದ ಬಂತು? RSS ಜೊತೆ ಕರೆಕ್ಟ್. ರಾಷ್ಟ್ರೋತ್ಥಾನ ಪರಿಷತ್ತು ನಾನು ಉಲ್ಲೇಖ ಮಾಡಬಹುದು, ರಿಜಿಸ್ಟರ್ ಆಗಿದೆ. ಸರಿ, ನಿಮ್ಗೆ ತಕರಾರು ಯಾವ್ದು? ಈಗ RSS ರಿಜಿಸ್ಟರ್ ಆಗಿಲ್ಲ ಅಂತ ತಕರಾರು. ಈಗ ನಾನು ಕೇವಲ ರಿಜಿಸ್ಟರ್ ವಿಷಯ ಮಾತಾಡಿಲ್ಲ. ನಾನು ಮಾತಾಡ್ತಾ ಇರೋದು ನಿಮ್ಮ ಸಂಘಟನೆಯಲ್ಲಿ ನೀವು ಔಪಚಾರಿಕನ ಅನೌಪಚಾರಿಕನ? ನೀವು ಬಹಿರಂಗವಾಗಿ ಕೆಲಸ ಮಾಡ್ತೀರಾ,
ಬಹಿರಂಗವಾಗಿ ಕೆಲಸ ಮಾಡಲ್ಲ. ಆಮೇಲೆ ನೀವು ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಕೇಳಿ ನಿಮ್ಗೆ ಈಗ ಒಂದು ಪ್ರತಿಯೊಂದು ಸಂಘಟನೆಯಲ್ಲಿ ಯಾರು ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಅಂತ ಬಿಜೆಪಿ ಹೇಳ್ತಾರೆ. ಈಗ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯೆ ಎಲ್ಲಾದ್ರೂ ಇವರು ಪಥಸಂಚಲನ ಮಾಡ್ತಿದ್ದಾರೆ ಅಂತಂದ್ರೆ ನಿಮ್ಗೆ ಅನುಮಾನ ಬರ್ಬೇಕು, ಏನೋ ಆಗ್ತಾ ಇದೆ ಅಂತ. ಇವ್ರು ಇಲ್ಲೇ ಈಗ ನಾನು ಒಂದ್ ಹೇಳ್ತೀನಿ, ರಸ್ತೆಯಲ್ಲೇ ಮಾಡ್ತಾರೆ ಪಥಸಂಚಲನ ಕಾರ್ಯಕ್ರಮಗಳನ್ನ, ಪರ್ಮಿಷನ್ ಪಡ್ಕೊಂಡು ಯಾವುದಾದ್ರು ಈ ಭಾರತದ ಯಾವ್ದಾದ್ರು ನೆಲದಲ್ಲಿರ್ತಕ್ಕಂಥ ಯಾವುದೇ ಸಂಘಟನೆ ನಾನು ದೇಶಭಕ್ತ ಅಂದ್ರೆ ಹೌದಪ್ಪ ನೀನು ದೇಶಭಕ್ತ, ಪ್ರತಿಯೊಬ್ಬರು ದೇಶಭಕ್ತರೆ. ನಾನು ಸಂವಿಧಾನ ಪ್ರೇಮಿ, ಹೌದು ನೀನು ಸಂವಿಧಾನ ಪ್ರೇಮಿ. ನೀನು ಕಾನೂನಿಗೆ ನಿನ್ನ ಸಂಘಟನೆ ಇದೆ ಅಂತ ಅಂದ್ಮೇಲೆ ನಿನ್ನ ಸಂಘಟನೆಯಲ್ಲಿ ಯಾರು ಮೆಂಬರ್ ಇದ್ದಾರೆ ಹೇಳಕ್ ನಿನ್ ಧೈರ್ಯ ಇಲ್ವಾ? ಧೈರ್ಯ ಇಲ್ವಾ ನಿನ್ಗೆ? ನೀನು RSS ಕರೆಕ್ಟ್, ಈಗ RSS ಇದೆ 100 ವರ್ಷ ಇದೆ, ಅವ್ರು ಏನೋ ಕೆಲಸ ಮಾಡಿದ್ದಾರೆ, ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ನೀವು 100 ವರ್ಷ ಇರತಕ್ಕಂಥ ಸಂಘಟನೆ, ನಿನ್ನ ಸದಸ್ಯರು ಯಾರು, ನಿನ್ನ ಸಂಘಟನೆಯ ಸ್ಟ್ರಕ್ಚರ್ ಏನು, ನಿನಗೆ ಅದಕ್ಕೆ ಹಣಕಾಸಿನ ವ್ಯವಹಾರ ಹೆಂಗ್ ಬರುತ್ತೆ, ನೀನ್ ತೆರಿಗೆ ಪಾವತಿ ಮಾಡ್ತಾ ಇದೆಯಾ, ಮಾಹಿತಿ ಕೊಡು ಅಂದ್ರೆ ಅದ್ರಾಗ ಏನ್ ತಪ್ಪ? ಅದು ಈ ಭಾರತದ ಸಂವಿಧಾನದ ಅಡಿನಲ್ಲಿ, ಕಾನೂನಿನ ಅಡಿನಲ್ಲಿ RSS ಬರೋದಿಲ್ವಾ? ಎಲ್ಲಕ್ಕಿಂತ ಮೀರಿನ ಅದು. ಆ ರೀತಿ ಆಗಲು ಸಾಧ್ಯ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆನೂ ಕಾನೂನಿನಿಂದ ಹೊರತಾದವರು. ಹೌದಲ್ಲ? ಅಲ್ಲ, ಹೌದು. ನೀವು ಅವ್ರನ್ನ ಕೇಳಿ, ಕಾನೂನು ಪ್ರಕಾರ ಮಾಡ್ಬೇಕಾದಂತ ಅಗತ್ಯ ಇಲ್ಲ ಅಂತಂದ್ರೆ ಯಾಕೆ ಮಾಡ್ಬೇಕು? ಅವರ ವೈಯಕ್ತಿಕ ಕಾನೂನು ಪ್ರಕಾರ ನಾನೊಂದು ಸಾಂಸ್ಕೃತಿಕ ಸಂಘಟನೆಯಾಗಿ ನಾನು ರಿಜಿಸ್ಟ್ರೇಷನ್ ಮಾಡ್ಬೇಕಾದಂತ ಅಗತ್ಯ ಇಲ್ಲ ಅಂತಂದ್ರೆ ಯಾಕೆ ಮಾಡ್ಬೇಕು? ಈಗ ಆಯ್ತು, ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದ್ರೆ ನೀವು ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಮಾಡೋ ಅಗತ್ಯನೇ ಇಲ್ಲ ಅಂತ ಹೇಳುತ್ತೆ. ನಾವು ಮಾಡೋದಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಇಡೀ ದೇಶದಲ್ಲಿ ದೊಡ್ಡ ಸಂಸ್ಥೆ ಇಟ್ಕೊಂಡು, ತಾವು ಒಂದು ಸಂಘಟನೆ ಇಟ್ಕೊಂಡು ಯಾಕೆ ಭಯ ಬೀಳ್ತಾ ಇದೆ ರಿಜಿಸ್ಟರ್ ಮಾಡೋದು? ಪೊಲೀಸ್ ಇಲಾಖೆ ಇರೋದು ಯಾಕೆ ಘಟನೆಗಳಾದಾಗ ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಅಜೆಂಡಾಗಳಿಗೆ ಕಡಿವಾಣ ಬೀಳುತ್ತೆ ಅಂತನಾ? ನೀವು ಯಾರೀಗ ಯಾರೇ ಈಗ ಒಂದ್ ನಿಮಿಷ ಮೋಹನ್ ಗೌಡ್ರೆ, ಡಿಸೋನ್ ಮಾಡೋದು ಅಂತ ಹೇಳ್ತೀವಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಅಂತ ಅನ್ಕೊಳ್ಳೋದು. ನಾಳೆ ಯಾರೋ ಏನೋ ಮಾಡಿದ್ರು, RSS ಜೊತೆಗೆ ಲಿಂಕ್ ಮಾಡ್ಬಿಟ್ರಿ, ನೀವು ಹೆಂಗ್ ಮಾಡ್ಬಿಡ್ತೀರಿ? ಯಾವುದೇ ಸಂಘಟನೆ ತನ್ನ ಸದಸ್ಯರ ಮಾಹಿತಿಯನ್ನ ಇಟ್ಕೊಂಡಿರ್ತದೆ, ತನ್ನ ಸದಸ್ಯರ ಪಟ್ಟಿಯನ್ನು ಇಟ್ಕೊಂಡಿರ್ತದೆ, ಅವ್ರಿಗೆ ಅಧಿಕೃತವಾದ ಸದಸ್ಯತ್ವ ನೋಂದಣಿ ಸಂಖ್ಯೆ ಕೊಟ್ಟಿರ್ತದೆ, ಕಾರ್ಡ್ ಕೊಟ್ಟಿರ್ತದೆ. ನೀವೇನು ಇಲ್ದಲೆ ಯಾರೋ ಮಾಡಿದ್ರೆ ನೀವೇನು ಹೊಣೆಗಾರಿಕೆ ನೀವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರೆ RSS ಹೊಣೆಗಾರಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಐಡಿ ಕಾರ್ಡ್ ಇರ್ತದೆ. RSS ಏನಿದೆ? ಬರೀ ನೀವು ಗಣವೇಶಧಾರಿ ಇರೋದು ನಿಮ್ಗೆ ಐಡೆಂಟಿ ಕಾರ್ಡ್. ನೀವು ಎಷ್ಟು ಜನ ಮಾಹಿತಿ ನಿಮ್ಮ ಮೆಂಬರ್ಗಳಿದ್ದಾರೆ, ಎಷ್ಟು ಜನ ನಿಮ್ದು ಹಣಕಾಸಿನ ವ್ಯವಹಾರ ಮಾಡ್ತಾರೆ. ಸಂಘಟನೆಯ ಮೂಲ ಕಲ್ಪನೆ ಇರೋದು ಸಾಂಸ್ಕೃತಿಕ ಚಟುವಟಿಕೆ ಪ್ರಚಾರ ಮಾಡಿ, ಸಾಂಸ್ಕೃತಿಕ ಚಟುವಟಿಕೆಯನ್ನು ಪದಾಧಿಕಾರಿಗಳು ಯಾರು, ಮೆಂಬರ್ಸ್ ಯಾರು? ಮಾತಾಡ್ತೀನಿ ಕಳೆದ